ಚಿಕ್ಕ ವಯಸ್ಸಲ್ಲೇ ಬಾಲ್ನೆಸ್ ಬರ್ತಾ ಇದೆಯಾ ಹೇಳ್ತಾರೆ ಸರ್. ನನ್ನ ಮಗನಿಗೆ 15 ವರ್ಷ 16 ವರ್ಷ ಆಗ್ಲೇ ಕೂದಲು ತಿನ್ನಾಗ್ತಾ ಇದೆ. ಅವ್ರ ತಂದೆಗೆ ನೋಡಿದ್ರೆ 50 ವರ್ಷಕ್ಕೆ ಬಂದಿತ್ತು, ಇವ್ರಿಗೆ ಆಗ್ಲೇ ಬಂದ್ಬಿಟ್ಟಿದೆ. ಯಾಕೆ ಹೀಗೆ? ಈ ತರಹ ಪೇಷಂಟ್ಗಳು ಈಚೆಗೆ ನಮಗೆ ಜಾಸ್ತಿ ಆಗ್ತಾ ಇದ್ದಾರೆ. ಈ ಚಿಕ್ಕ ವಯಸ್ಸಲ್ಲಿ ಹೇರ್ ಲಾಸು, ಬಾಲ್ನೆಸ್ಸು, ಥಿನ್ನಿಂಗು ಯಾಕೆ ಬರ್ತಾ ಇದೆ, ಏನ್ ಕಾರಣ, ಟ್ರೀಟ್ಮೆಂಟ್ ಮಾಡೋದು ಹೇಗೆ, ಈ ವಿಷಯಗಳನ್ನು ಡಿಸ್ಕಸ್ ಮಾಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಡರ್ಮಟಾಲಜಿಸ್ಟ್, ವೆಂಕಟ್ ಸೆಂಟರ್ ಫಾರ್ ಸ್ಕಿನ್, ENT ಅಂಡ್ ಪ್ಲಾಸ್ಟಿಕ್ ಸರ್ಜರಿ, ವಿಜಯನಗರ, ಬನಶಂಕರಿ, ಕನಿಂಗ್ಹ್ಯಾಮ್ ರೋಡ್, ಬೆಂಗಳೂರು, ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಚೆಗೆ ನಾವು ಒಂದು ಅಬ್ಸರ್ವ್ ಮಾಡ್ತಿರೋದು ಈ ಒಂದು 6-7 ವರ್ಷದಿಂದ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದ್ದಾರೆ. ಮುಂಚೆ ಸಾಮಾನ್ಯವಾಗಿ ನಮಗೆ ಹೇರ್ ಲಾಸ್ ಬರ್ತಿದ್ದು ಥಿನ್ನಿಂಗ್ ಆಗಿದೆ ಅಂತ, ಬಾಲ್ನೆಸ್ ಆಗಿದೆ ಅಂತ 22, 24, 26, 28 ಹೀಗೆ ಬರ್ತಾ ಇತ್ತು. 20 ವರ್ಷಕ್ಕೆ ಬಂದ್ಬಿಟ್ರೆ ಓ ಏನಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ಬಂತು ಅಂತ ಅನಿಸ್ತಾ ಇತ್ತು. ಆದ್ರೆ ಈಚೆಗೆ ನೋಡ್ತಿರೋ ಪ್ರಕಾರ 15 ವಯಸ್ಸು, 16 ವಯಸ್ಸು, 17 ವಯಸ್ಸಿಗೆಲ್ಲ ಬರ್ತಾ ಇದೆ. ಇದು ಒಂದು ಆಶ್ಚರ್ಯಕರವಾದ ಸಂಗತಿ, ಕನ್ಸರ್ನ್ ಮಾಡೋ ಸಂಗತಿ ಕೂಡ. ಯಾಕೆ ಅಂತ ಯೋಚನೆ ಮಾಡಬೇಕಾಗಿದೆ. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ವಯಸ್ಸಿನಲ್ಲಿ ಬಾಲ್ನೆಸ್ ಬರ್ತಿರೋದಕ್ಕೆ ಒಂದು 3-4 ಫ್ಯಾಕ್ಟರ್ಸ್ ಇರ್ಬೋದು. ಒಂದು, ಜನರಲಿ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಆಗಿರುತ್ತೆ. ತಾಯಿ ಕಡೆನೂ ಇರುತ್ತೆ, ತಂದೆ ಕಡೆನೂ ಇರುತ್ತೆ, ಇದು ಗೊತ್ತಿರೋ ವಿಷಯ. ಜೊತೆಗೆ ಈ ಮಕ್ಕಳು ಸ್ವಲ್ಪ ಒಬೀಸ್ ಆಗಿರ್ತಾರೆ, ಓವರ್ ವೆಯ್ಟ್ ಆಗಿರ್ತಾರೆ. ಈ 2 ಫ್ಯಾಕ್ಟರ್ ಡೆಫಿನೆಟ್ ಆಗಿ ಗೊತ್ತಾಗಿದೆ. ಈಗ ಇನ್ನೊಂದು ವಿಷಯ ತಿಳ್ಕೋಬೇಕು ಅಂತಂದ್ರೆ, ಹೆಂಗಸರಲ್ಲಿ ಪ್ಯೂಬರ್ಟಿ ಬೇಗ ಆಗ್ತಾ ಇದೆ. ಹಾಗೇನೆ PCOD ಅನ್ನೋದು, ದಪ್ಪ ಆಗೋದು, ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇದರ ಕೌಂಟರ್ ಪಾರ್ಟ್ ಅಂದ್ರೆ ಗಂಡಸರಲ್ಲಿ ಇದಕ್ಕೆ ಸಂಬಂಧಿಸಿದ ವಿಷಯ ಅಂದ್ರೆ ಈ ತರ ಗಂಡು ಮಕ್ಕಳು ದಪ್ಪ ಆಗ್ತಾ ಇರೋದು, ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಇರೋದು, ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಿರೋದು, ಅದೇ ತರ ಈ ಬಾಲ್ನೆಸ್. ಈ ಕಾರಣ ಒಂದು ಮುಖ್ಯವಾಗಿರಬಹುದು. ಇದ್ರ ಜೊತೆಗೆ ಡಯಟ್ ಚೇಂಜ್ ಆಗಿರೋದು, ಜಂಕ್ ಫುಡ್ ಜಾಸ್ತಿ ಆಗಿರೋದು, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಫರ್ಟಿಲೈಸರ್ಸ್ ಯುಟಿಲಿಟಿ. ಬಿಕಾಸ್ ಈ ಫರ್ಟಿಲೈಸರ್ಸ್ ಕೆಲವೆಲ್ಲ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಇವೆಲ್ಲ ಸ್ಟ್ರಕ್ಚರ್ ಅಲ್ಲಿ, ಅವುಗಳ ಕೆಮಿಕಲ್ ಸ್ಟ್ರಕ್ಚರ್ ಅಲ್ಲಿ, ರಾಸಾಯನಿಕ ಸ್ಟ್ರಕ್ಚರ್ ಅಲ್ಲಿ ನಮ್ಮ ಹಾರ್ಮೋನ್ಗಳನ್ನ ರಿಸೆಂಬಲ್ ಮಾಡುತ್ತೆ. ಹಾಗಾಗಿ ಅವುಗಳಿಂದಲೂ ಆಗ್ತಿದೆಯಾ ಅಂತ ಒಂದು ಅನುಮಾನ, ಪ್ರೂವ್ ಮಾಡೋದು ಕಷ್ಟ, ಅನುಮಾನ. ಸೊ ಈ ಎಲ್ಲಾ ಕಾರಣಗಳು ಸೇರಿಕೊಂಡು ಇದೊಂಥರ ಡಿಸೀಸ್ ಆಫ್ ಮಾಡರ್ನ್ ಸಿವಿಲೈಸೇಷನ್ ಎಫೆಕ್ಟ್, ಅಥವಾ ಆಧುನಿಕ ಜೀವನ ಶೈಲಿಯ ಒಂದು ದುಷ್ಪರಿಣಾಮ ಅಂತ ಹೇಳಬಹುದು. ಹಿಂದಿನ ಕಾಲದಲ್ಲಿ 30-40 ವರ್ಷ ಹಿಂದೆ 40-45 ವಯಸ್ಸಿಗೆ ಬಾಲ್ನೆಸ್ ಅಂತ ಬಂತು. ದೆನ್ ಅದು 25-35, ಈಗ 15-20ಕ್ಕೆ ಹೋಗ್ತಾ ಇದೆ. ಇದರಿಂದ ಪೇಷಂಟ್ಗಳ ಮೇಲೆ, ಅಂದ್ರೆ ಈ ಹುಡುಗರ ಮೇಲೆ ತುಂಬಾ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ. ಯಾಕಂದ್ರೆ ಬಾಕಿ ಹುಡುಗರಿಗೆಲ್ಲ ಚೆನ್ನಾಗಿ ಕೂದಲಿರುತ್ತೆ, ಎಲ್ಲರೂ ಬೋಳ ಬೋಳ ಅಂತ ಚುಡಾಯಿಸ್ತಾರೆ. ಸ್ಕೂಲ್ ಹೋಗ್ಬೇಕಾದ್ರೆ ಅವ್ರಿಗೆ ಪ್ರತಿ ದಿವಸ ಒಂಥರ ಮುಜುಗರ. ಇನ್ನು ಹಾಸ್ಟೆಲ್ ಏನಾದ್ರು ಇದ್ರಂತೂ ಅದರದ್ದು ಪ್ರಾಬ್ಲಮ್ಮೇ ಬೇರೆ. ಚುಡಾಯಿಸೋದು ನಿದೆ ಅಷ್ಟೇ ಅಲ್ಲ, ಅವ್ರ ಔಷಧಿ ಹಚ್ಕೋಬೇಕು ಕಷ್ಟ. ಎಲ್ಲರೆದ್ರೆ ಹಚ್ಕೋಬೇಕು, ಹಾಸ್ಟೆಲ್ ರೂಮ್ ಮೇಟ್ಸ್ ಎದುರಿಗೆ ಹೇಗೆ ಹಚ್ಕೊಳ್ತಾರೆ? ಅದಕ್ಕೆ ಬೆಳಗ್ಗೆ ಹಚ್ಕೋಬೇಕು ಲೋಷನ್, ಸಾಯಂಕಾಲ ಹಚ್ಕೋಬೇಕು. ಎಕ್ಸರ್ಸೈಸ್ ಮಾಡೋದು ಅಂದ್ರೆ ಹಾಸ್ಟೆಲ್ ಇವ್ರಿಗೆ ಸ್ಪೆಷಲ್ ಆಗಿ ಮಾಡಕ್ಕಾಗತ್ತ, ಡಯಟ್ ಇವ್ರಿಗೆ ಸ್ಪೆಷಲ್ ಆಗಿ ಮಾಡಕ್ಕಾಗತ್ತ. ಸೊ ಹೀಗಾಗಿ ಈ ವಯಸ್ಸಿನ ಹುಡುಗರ ಮೇಲೆ ಇದು ತುಂಬಾ ಸ್ಟ್ರೆಸ್ ಆಗುತ್ತೆ. ಇದ್ರ ಜೊತೆಗೆ ಔಷಧಿಗಳು ಕೊಡಬೇಕಾದ್ರೆ ಈ ವಯಸ್ಸಿನಲ್ಲಿ ಅವರ ಬೆಳವಣಿಗೆ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಕೆಲವು ಔಷಧಿಗಳನ್ನು ಕೊಡೋದು ಹಿಂದೆ ನೋಡ್ಬೇಕಾಗತ್ತೆ. ಈ ಚಿಕ್ಕ ವಯಸ್ಸಲ್ಲಿ ನಾವು ಕೊಟ್ಟರೆ ಏನು ಅಡ್ಡ ಪರಿಣಾಮ ಆಗಲ್ವಾ ಅಂತ ಯೋಚನೆ ಮಾಡಬೇಕು. ಸೊ ಹೀಗಾಗಿ ಈ ವಯಸ್ಸಿನಲ್ಲಿ ಬಾಲ್ನೆಸ್ ಬರ್ತಾ ಇರೋದು ಒಂದು ಆತಂಕಕಾರಿ ಘಟನೆ ಅಂತ ನಾವು ಹೇಳ್ಬೋದು. ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಇದರಲ್ಲಿ ಮುಖ್ಯವಾಗಿ ನಾವು ಜೀವನ ಶೈಲಿಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಡಯಟ್, ಜಂಕ್ ಫುಡ್ಗಳನ್ನ ಕಂಪ್ಲೀಟ್ ಬಿಡಬೇಕು, ಕ್ಯಾಲೋರಿ ರಿಚ್ ಫುಡ್ ನ ಕಂಪ್ಲೀಟ್ ಬಿಡಬೇಕು. ದಪ್ಪ ಇದ್ರೆ ನಾವು ವೆಯ್ಟ್ ರಿಡಕ್ಷನ್ಗೆ ಗಮನ ಕೊಡೋ ಹಾಗೆ ಡಯಟ್ ಮಾಡಬೇಕು. ಕೆಲವು ಸತಿ ನಾವು ಸ್ಪೆಷಲಿಸ್ಟ್, ಡಯಟ್ರಿ ಎಕ್ಸ್ಪರ್ಟ್ ಅನ್ನು ಅಡ್ವೈಸ್ ತಗೋಬೇಕಾಗುತ್ತೆ, ನ್ಯೂಟ್ರಿಷನ್ಸ್ ಅಡ್ವೈಸ್ ತಗೋಬೇಕಾಗುತ್ತೆ. ಇನ್ನು ತರಕಾರಿಗಳು, ಹಣ್ಣು, ಸೊಪ್ಪು, ಕಾಳುಗಳು, ಪ್ರೋಟೀನ್ ಜಾಸ್ತಿ ಇರುವಂತಹ ಕಾಳುಗಳು, ಆಂಟಿ ಆಕ್ಸಿಡೆಂಟ್ ಇರುವಂತಹ ಸೊಪ್ಪುಗಳು, ಈ ಥರದ್ದು ಜಾಸ್ತಿ ತಗೊಳ್ಬೇಕಾಗುತ್ತೆ. ವೆಜಿಟೇರಿಯನ್ ಫುಡ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಸಿಕ್ಕಲ್ಲ.
ಕೂದಲಿಗೆ ಪ್ರೋಟೀನ್ ಬೇಕೇ ಬೇಕು. ಪ್ರೋಟೀನ್ಗೆ ಮಾತ್ರೆ ಕೊಡೋಕ್ಕಾಗಲ್ಲ, ಡಯಟಲ್ಲೇ ಬರಬೇಕು. ಹಾಗಾಗಿ ಎಗ್ಗಲ್ಲಿ ಒಳ್ಳೆ ಪ್ರೋಟೀನ್ ಇದೆ. ಉದಾಹರಣೆ ಹೇಳಬೇಕಾದ್ರೆ ಒಂದು ಎಗ್ಗಲ್ಲಿ 8 ರಿಂದ 10 ಗ್ರಾಮ್ ಪ್ರೋಟೀನ್ ಸಿಕ್ಕುತ್ತೆ ಸೈಜ್ ಮೇಲೆ. 10 ಗ್ರಾಮ್ ಪ್ರೋಟೀನ್ ಸಿಗಬೇಕಾದ್ರೆ 100 ಗ್ರಾಮ್ ದಾಲ್ ಆಗ್ಬೇಕು. 100 ಗ್ರಾಮ್ ದಾಲ್ ತಿಂದ್ರೆ 10 ಗ್ರಾಮ್ ಸಿಕ್ಕತ್ ಸರಿ, ಆದ್ರೆ 100 ಗ್ರಾಮ್ ದಾಲ್ ಅಂತಂದ್ರೆ ಒಂದು ಮನೆಗೆ 4 ಜನಕ್ಕೆ ಆಗೋಷ್ಟು ಸಾರದು. ಅಂದ್ರೆ ಅಷ್ಟು ಸಾರು ತಿಂದ್ರೆ ನಮಗೆ 10 ಗ್ರಾಮ್ ಸಿಕ್ಕುತ್ತೆ. ಹಾಗಾಗಿ ವೆಜಿಟೇರಿಯನ್ ಫುಡ್ ಅಲ್ಲಿ ಅಷ್ಟು ಒಳ್ಳೆ ಪ್ರೋಟೀನ್ಗಳು ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳಬೇಕು. ಹಾಗಾಗಿ ಪ್ರೋಟೀನ್ ಸಪ್ಲಿಮೆಂಟ್ ತಗೋಬೇಕಾಗುತ್ತೆ. ಪ್ರೋಟೀನ್ ಸಪ್ಲಿಮೆಂಟ್ ಅಲ್ಲಿ ನೀವು ಕೇಳಿರೋ ಹಾಗೆ ವೇ ಪ್ರೋಟೀನ್ ಅಂತ ಕೊಡ್ತಾರೆ, ಕೇಸಿನ್, ಮದರ್ಸ್ ಮಿಲ್ಕ್ ಪ್ರೋಟೀನ್. ಇದು ಒಳ್ಳೆ ಸೋರ್ಸ್ ಪ್ರೋಟೀನ್. 1 ಸ್ಕೂಪ್ ತಗೊಂಡ್ರೆ 6 ರಿಂದ 8 ಗ್ರಾಮ್ ಸಿಕ್ಕತ್ತೆ. ಆದರೆ ಇದು ಡಬಲ್ ಎಡ್ಜ್ ಸ್ವೋರ್ಡ್, ಹುಚ್ಚಾಪಟ್ಟೆ ತಗೋಬಾರ್ದು. ತುಂಬಾ ಜಾಸ್ತಿ ತಗೊಂಡ್ರೆ ಮಸಲ್ ಬಿಲ್ಡಿಂಗ್ ಆದ್ರೆ ಅದರಿಂದಾನೇ ಆಂಡ್ರೋಜನ್, ಗಂಡಸರ ಹಾರ್ಮೋನ್ ಜಾಸ್ತಿಯಾಗಿ ಕೂದಲು ಬಿಡಕ್ ಕಾರಣ ಆಗುತ್ತೆ. ಸೊ ಮಾಡರೇಷನ್ ಅಲ್ಲಿ, ಒಂದು ಇತಿಮಿತಿನಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಎಕ್ಸರ್ಸೈಸ್ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದ್ರೆ ಕಾಲೇಜ್ ಹೋಗೋ ಹುಡುಗರಿಗೆ, ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಎಕ್ಸಾಮ್ಸ್ ಇರುತ್ತೆ, ಅಸೆಸ್ಮೆಂಟ್ ಇರುತ್ತೆ, ಟೆಸ್ಟ್ ಇರುತ್ತೆ. ಆ ಟೈಮಲ್ಲಿ ನೀನು ಎಕ್ಸರ್ಸೈಸ್ ಮಾಡುವುದನ್ನು ಸುಸ್ತಾಗ್ಬಿಡ್ತಾರೆ, ಓದಕ್ಕ. ಸೊ ಅದನ್ನ ನೋಡಿಕೊಂಡು ನಾವು ಸರಿಯಾಗಿ ಇದನ್ನ ಮಾಡಬೇಕಾಗತ್ತೆ. ಇದಕ್ಕೆ ಎಕ್ಸ್ಪರ್ಟ್ ಹೆಲ್ಪ್ ತಗೊಳ್ಬೇಕಾಗತ್ತೆ. ಇನ್ನು ಸ್ಮೋಕಿಂಗ್ ಮಾಡ್ಕೊಡೋದು, ಚಿಕ್ಕ ವಯಸ್ಸಲ್ಲಂತೂ ಸ್ಮೋಕಿಂಗ್ ಮಾಡಲೇಬಾರದು ಹೆಂಗಿದ್ರು. ಈ ಕಾರಣಕ್ಕೂ ನೀವು ಸ್ಮೋಕಿಂಗ್ ಮಾಡಲೇಬಾರ್ದಾಗತ್ತೆ. ಫುಡ್ ಹೊರಗಡೆ ತಿನ್ನೋದು, ಜಂಕ್ ಫುಡ್ ತಗೊಳ್ಳೋದು, ಕೆಮಿಕಲ್ ಫುಡ್ ತಗೊಳ್ಳೋದು, ಪ್ರೋಸೆಸ್ ಫುಡ್ ತಗೊಳ್ಳೋದು, ಈ ಥರದ್ದೆಲ್ಲ ಜಾಸ್ತಿ ಮಾಡ್ಕೊಳ್ಳೋದು. ಇನ್ನು ಸ್ಟ್ರೆಸ್, ಈ ಪೇಷಂಟ್ಸ್ಗೆ ತುಂಬಾ ಸಪೋರ್ಟ್ ಬೇಕು. ಪದೇ ಪದೇ ಡಾಕ್ಟರ್ ಅವರನ್ನ ಮೀಟ್ ಮಾಡಬೇಕು, ಮನೆಯಲ್ಲೂ ಸಪೋರ್ಟ್ ಮಾಡಬೇಕು. ಯಾಕೆಂತಂದ್ರೆ ಕೆಲವು ಸತಿ ಮನೆಗಳಲ್ಲಿ ಗೊತ್ತಿಲ್ಲದೇನೋ ಸುಮ್ಮನೆ ಚುಡಾಯಿಸ್ತಾರೆ. ಏನೋ ಇಷ್ಟು ಬೇಗ ಬೋಲ್ಡ್ ಆಗ್ಬಿಟ್ಟಿದಿ ಅಂತಾರೆ. ನನಗೆ ಗೊತ್ತಿದೆ, ಒಂದು ಮನೆಯಲ್ಲಿ ಒಬ್ಬ ಹುಡುಗ ಅವನ್ ಟೋಪಿ ಇಲ್ಲದೆ ಮನೆಯಲ್ಲೂ ಕೂತ್ಕೋತಾ ಇಲ್ಲ. ಯಾರು ಬಂದ್ರು ಟೋಪಿ, ಮದುವೆಗೆ ಹೋದ್ರು ಟೋಪಿ, ಮುಂಜಿಗೆ ಹೋದ್ರು ಟೋಪಿ, ಆ ತರ ಇದ್ದ. ಅವನನ್ನ ಟೋಪಿ ಇಲ್ಲದೆ ನೋಡೇ ಇಲ್ಲ. ಯಾಕೆಂದ್ರೆ ತೆಗೀತು ಅಂತಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಹಾಗಾಗಿ ಆ ಈ ಚಿಕ್ಕ ವಯಸ್ಸಿನಲ್ಲಿ ಬಂದಾಗ ಮನಸ್ಸಿಗೆ ಅತಿಯಾದ ಘಾಸಿ, ಅತಿಯಾದ ವೇದನೆ ಆಗತ್ತೆ. ಅದನ್ನ ಮನೆಯವರೆಲ್ಲರೂ ಅರ್ಥ ಮಾಡ್ಕೋಬೇಕು, ಸಪೋರ್ಟ್ ಮಾಡಬೇಕು. ಇನ್ನು ಔಷಧಿಗಳು ಮೇಲ್ ಪ್ಯಾಟರ್ನ್ ಬಾಲ್ನೆಸ್ಗೆ ಕೆಲವು 4-5 ತರಹ ಇದೆ. ಒಂದು, ಕೆಲವು ಪೆಪ್ಟೈಡ್ ಲೋಷನ್ಗಳು ಕೊಡ್ತೀವಿ, ಮಿನಾಕ್ಸಿಡಿಲ್ ಲೋಷನ್ ಕೊಡ್ತೀವಿ, ಫಿನಾಸ್ಟರೈಡ್, ಡುಟಾಸ್ಟರೈಡ್, ಆಂಟಿ ಆಂಡ್ರೋಜಿನ್ಸ್ ಕೊಡ್ತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಕೊಡ್ತೀವಿ, ಲೇಸರ್ ಕೋಮ್ ಅಂತ ಮೆಷೀನು, ಲೋ ಲೆವೆಲ್ ಲೇಸರ್ ಅಂತ ಅದು ಕೊಡ್ತೀವಿ. ಒಟ್ಟಾರೆ ಇಷ್ಟು ಇರೋದು. ಇದರಲ್ಲಿ ಪೆಪ್ಟೈಡ್ ಲೋಷನ್, ವಿಟಮಿನ್ ಟ್ಯಾಬ್ಲೆಟ್ಸು, ಮಿನಾಕ್ಸಿಡಿಲ್ ಇದನ್ನು ಕೊಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬರೋದು ಆಂಟಿ ಆಂಡ್ರೋಜನ್ಸ್ ಅಲ್ಲಿ. ಇದು ಬೆಳೆಯೋ ವಯಸ್ಸು, ಸೆಕ್ಷುಯಲ್ ಗ್ರೋತ್ ಕೂಡ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಫಿನಾಸ್ಟರೈಡ್, ಡುಟಾಸ್ಟರೈಡ್ ಅಂತ ಡ್ರಗ್ಸ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನೆನ ಕೇಳ್ಕೋಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಆ ಔಷಧಿಗಳನ್ನ ಶುರುನಲ್ಲಿ ಕೊಡಲ್ಲ ನಾವು. ತೀರಾ ಅವಶ್ಯಕತೆ ಇದ್ರೆ, ಇನ್ನೇನು ತಡಿತಾನೆ ಇಲ್ಲಪ್ಪ ಅಂದ್ರೆ ಮಾತ್ರ ಕೊಡೋದು. ಇನ್ನು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಅದು ನ್ಯಾಚುರಲ್ ಟ್ರೀಟ್ಮೆಂಟು, ಗ್ರೋತ್ ಫ್ಯಾಕ್ಟರ್ಸು ಬ್ಲಡ್ ಇಂದ ತೆಗೆಯೋದು. ಅದು ಯಾವ ವಯಸ್ಸಲ್ಲಿ ಬೇಕಾದ್ರೂ ಮಾಡಬಹುದು. ಅದನ್ನ ಮಧ್ಯೆ ಮಧ್ಯೆ ಯೂಸ್ ಮಾಡಬೇಕಾಗತ್ತೆ. ಲೋ ಲೆವೆಲ್ ಲೇಸರ್, ಇದು ಈ ವಯಸ್ಸಿಗೆ ಸೂಟ್ ಆಗುವಂತ ಒಂದು ಟ್ರೀಟ್ಮೆಂಟ್. ಇದೊಂಥರ ಮಷೀನು, ಕೂಮ್ ತರ ಬರುತ್ತೆ, ಹಿಂಗೆ ತಲೆ ಬಾಚ್ಕೊಳ್ಳೋಕೆ, ಅದರಿಂದ ಲೇಸರ್ ಬರುತ್ತೆ. ಅದನ್ನ ಮಾಡ್ಕೋಬಹುದು. ಬಿಕಾಸ್ ಅದು ತುಂಬಾ ಸೇಫ್. ಅದು ಅಬ್ಸಾರ್ಪ್ಷನ್ ಇಲ್ಲ, ದೇಹದ ಮೇಲೆ ಯಾವ ಪರಿಣಾಮನೂ ಇಲ್ಲ. ತುಂಬಾ ಸ್ಟ್ರಾಂಗ್ ಟ್ರೀಟ್ಮೆಂಟ್ ಅಲ್ಲ, ಡ್ರಾಮ್ಯಾಟಿಕ್ ರಿಸಲ್ಟ್ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಹೇಳಕ್ಕಾಗಲ್ಲ. ಬಟ್ ಸೇಫ್ಟಿ ಅದು ಖಂಡಿತ ಇದೆ. ಇನ್ನು ಕೆಲವು ಟ್ರೀಟ್ಮೆಂಟ್ಗಳು ಅಂದ್ರೆ ಕಿವಿ ಮಾತು ಟ್ರೀಟ್ಮೆಂಟ್ಗಳು, ಅಲ್ಲಿ ಇಲ್ಲಿ ಓದುವಂತ ಟ್ರೀಟ್ಮೆಂಟ್ಗಳು, ಪೂರ್ತಿ ಎವಿಡೆನ್ಸ್ ಇಲ್ಲ, ಆಧಾರ ಇಲ್ಲ. ಮೆಂತ್ಯ, ಫೆನುಗ್ರೀಕ್ ಅಂತ ಏನು ಹೇಳ್ತೀವಿ, ಅದ್ರದ್ದು ಶಾಂಪೂ, ಅದ್ರದ್ದು ಆಯಿಲ್, ಅದನ್ನ ತಲೆಗೆ ಹಚ್ಕೊಳ್ಳೋದು, ಹೀಗೆ ಬೇಕಾದಷ್ಟು ಪ್ಲಾಂಟ್ ಪ್ರಾಡಕ್ಟ್ಸ್ ಇದೆ. ಅದನ್ನೆಲ್ಲ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ಅದರಿಂದ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂದ್ಕೊಂಡು ನಾವು ಭ್ರಮೆನಲ್ಲಿ ಇಟ್ಕೊಡು. ಸೊ ಇದನ್ನೆಲ್ಲ ಮಾಡಿದಾಗ ಇದ್ರ ಜೊತೆ ಸರಿಯಾಗಿ ಸಪೋರ್ಟ್ ಮಾಡಿ, ಡಯಟ್ರು ಚೇಂಜ್ ಮಾಡಿ, ಎಕ್ಸರ್ಸೈಸು ಮಾಡಿಸಿ, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿಸಿ, ಪದೇ ಪದೇ ಕನ್ಸಲ್ಟೇಷನ್ಗಳು ಮಾಡಿ, ಪೇಷಂಟ್ಗೆ ಸಪೋರ್ಟ್ ಕೊಟ್ಟು ಒಂದು 2022-23 ತನಕ ಮ್ಯಾನೇಜ್ ಮಾಡೋದು ಬಹಳ ಬಹಳ ಮುಖ್ಯ.
ಅದಾದ್ಮೇಲೆ ನಮಗೆ ಆಪ್ಷನ್ಸ್ ಜಾಸ್ತಿ ಆಗುತ್ತೆ, ಅಷ್ಟೊತ್ತಿಗೆ ಅವ್ರು ಓದು ಮುಗ್ದಿರುತ್ತೆ. ಸೊ ಈ 15, 16 to 20, 22 ಇದೆಯಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದು ಒಬ್ಬ ಅನುಭವಿ ತಜ್ಞ ವೈದ್ಯನ ಕೆಲಸ. ಇನ್ನು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದಾ? ಖಂಡಿತ ಚಿಕ್ಕ ವಯಸ್ಸಲ್ಲಿ ಮಾಡಕ್ಕಾಗಲ್ಲ. 15, 16, 18, 20ರಲ್ಲಿ ಮಾಡೋದಿಲ್ಲ. 20, 22 ಆದ್ಮೇಲೆ ನಾವು ಕನ್ಸಿಡರ್ ಮಾಡಬಹುದು. ತೀರಾ ಚಿಕ್ಕ ವಯಸ್ಸಲ್ಲಿ 15, 16ರಲ್ಲಿ ಮಾಡೋದು ಸರಿ ಇಲ್ಲ. ಇನ್ನೊಂದೇನಪ್ಪಾ ಅಂದ್ರೆ, ಈ ಚಿಕ್ಕ ವಯಸ್ಸಲ್ಲಿ ಬರೋ ಹೇರ್ ಲಾಸ್ ಅಲ್ಲಿ ಡಿಫ್ಯೂಸ್ ಪ್ಯಾಟರ್ನ್ ಅಂತ, ಅಂದ್ರೆ ಎಲ್ಲಾ ಕಡೆನೂ ತಿನ್ನಾಗ್ತಾ ಇರುತ್ತೆ. ದೊಡ್ಡವ್ರು ಬಂದಾಗ ಇಲ್ಲಿ ತಿನ್ನಾಗತ್ತೆ ಅಥವಾ ಹಿಂದ್ಗಡೆ ತಿನ್ನಾಗತ್ತೆ, ಹಾಗಲ್ಲ ಇದೆ, ಎಲ್ಲಾ ಕಡೆನೂ ಒಟ್ಟಿಗೆ ತಿನ್ನಾಗತ್ತೆ. ಹಾಗಾಗಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು ಅದೇನು ಅಷ್ಟೊಂದು ಸುಲಭ ಅಲ್ಲ. ಸೊ ಹಾಗಾಗಿ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ, ನಾವು ಮಾಡಬೇಕಾಗಿರೋದು ಒಂದು 20 to 23 ತನಕ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ, ಡಯಟ್ ಅಲ್ಲಿ ಮ್ಯಾನೇಜ್ ಮಾಡಿ, ಅದಾದ ಮೇಲೆ ಸಮಯ ನೋಡಿಕೊಂಡು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಅದಕ್ಕೆ ರಿಲೀಫ್ ಕೊಡೋದು. ಇದು ಸ್ಟ್ರಾಟಜಿ. ಚಿಕ್ಕ ವಯಸ್ಸಲ್ಲಿ ಮಾಡೋದು ಒಳ್ಳೇದು ಅಲ್ಲ, ಅದರ ರಿಸಲ್ಟು ಅಷ್ಟು ಬರಲ್ಲ, ಯಾಕಂದ್ರೆ ಕೂದಲು ಬೀಳ್ತಾನೆ ಇರುತ್ತಲ್ಲ. ಸೊ ಇದನ್ನ ತಿಳ್ಕೋಬೇಕು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಪೇಷಂಟ್ಗಳು ಅವರ ತಂದೆ ತಾಯಿಯರು ಕೆಲವು ಸತಿ ಆತಂಕದಿಂದ ಎಲ್ಲೋ ಬೋರ್ಡ್ ನೋಡ್ಕೊಂಡು ಎಲ್ಲಿಂದ್ರಲ್ಲೂ ಹೋಗ್ತಾರೆ. ಈ ಪ್ರಾಬ್ಲಮ್ ಮ್ಯಾನೇಜ್ ಮಾಡೋದು ಸುಲಭ ಅಲ್ಲ. ಅವರಲ್ಲಿ ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಗ್ರೋತ್ ಫ್ಯಾಕ್ಟರ್ ಮಾಡ್ತೀವಿ, ಸ್ಟೆಮ್ ಸೆಲ್ ಮಾಡ್ತೀವಿ, ಪ್ಲಾಂಟ್ ಸ್ಟೆಮ್ ಸೆಲ್ ಮಾಡ್ತೀವಿ, ಹಿಂಗೆ ಏನೇನೋ ಮಾಡಿ ದುಡ್ಡು ಖರ್ಚು ಮಾಡಿಸ್ಬಿಟ್ಟು ಪೇಷಂಟ್ಗಳು ಟೆನ್ಷನ್ ಮಾಡಿ ಕಳಿಸ್ತಾರೆ. ಹಾಗೆಲ್ಲ ಮಾಡಕ್ ಹೋಗಬೇಡಿ. ಅನುಭವಿ ತಜ್ಞ ವೈದ್ಯರ ಬಳಿ, ಚರ್ಮರೋಗ ತಜ್ಞ ಅಂಥವ್ರ ಕಳಿಗೆ ಹೋಗಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಸರಿಯಾದ ಅಡ್ವೈಸ್ ತಗೊಳ್ಳಿ. ನಾನು ನೋಡಿದ್ದೀನಿ, ಒಂದು ಪೇಷಂಟ್ಗೆ 18ನೇ ವಯಸ್ಸಿನಲ್ಲಿ ಫಸ್ಟ್ ಟ್ರಾನ್ಸ್ಪ್ಲಾಂಟ್, ಆಮೇಲೆ ಕೂದಲು ಬೀಳ್ತಾನೆ ಇತ್ತು, 19ಕ್ಕೆ ಇನ್ನೊಂದು, 21ಕ್ಕೆ ಇನ್ನೊಂದು, 22ಕ್ಕೆ ನನ್ನ ಹತ್ರ ಬಂದ. 3 ಸತಿ ಆಗಿತ್ತು. ತಂದೆ IAS ಆಫೀಸರ್, ಇವನು ಒದ್ದಾಟ ನೋಡ್ಲಾರ್ದೆ ಕರ್ಕೊಂಡ್ಬಂದಿದ್ರು. ನಾನು ಹೇಳಿದೆ, ಸ್ವಲ್ಪ ದಿವಸ ಸುಮ್ಮನೆ ಬಿಟ್ಟು ಐ ಮ್ಯಾನೇಜ್ ದಿ ಹೇರ್ ಲಾಸ್ 24, 25 ಮಾಡಿ, ನೌ ಹಿ ಸೆಟಲ್ಡ್ ವೆಲ್, ಮ್ಯಾರಿಡ್, ಎವ್ರಿಥಿಂಗ್ ಇಸ್ ಫೈನ್. ಸೊ ಹಾಗಾಗಿ ತಾಳ್ಮೆ ಮುಖ್ಯ, ಪರ್ಸಿಸ್ಟೆಂಟ್ ಆಗಿ ಪದೇ ಪದೇ ಟ್ರೀಟ್ಮೆಂಟ್ ಬರೋದು ಮುಖ್ಯ, ಮತ್ತೆ ಕೌನ್ಸಿಲಿಂಗ್ ಮುಖ್ಯ. ಡಾಕ್ಟರ್ ಮುಖ್ಯ ಕೆಲಸ ಇದರಲ್ಲಿ ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಕೊಡೋದಲ್ಲ, ಪೇಷಂಟ್ಗೆ ಅರ್ಥವಾಗೋ ರೀತಿಯಲ್ಲಿ ವಿಷಯಗಳನ್ನು ತಿಳಿಸಿ ಅವನ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ಅವನ ರೆಗ್ಯುಲರ್ ಟ್ರೀಟ್ಮೆಂಟ್ ಹಾಗೆ ಮಾಡೋದು ಮುಖ್ಯ. ಇದನ್ನ ಮಾಡದೇ ಇದ್ರೆ ಆ ಪೇಷಂಟ್ ತುಂಬಾ ಸ್ಟ್ರೆಸ್ ಮಾಡಿಕೊಂಡು ತುಂಬಾ ತೊಂದರೆಗೊಳಗಾಗ್ತಾರೆ. ನನಗೊಂದು ಕೇಸ್ ಜ್ಞಾಪಕ ಇದೆ, 19-20 ವಯಸ್ಸು ಹುಡುಗ ಹಾಸ್ಟೆಲಿಂದ ಓಡೋಬಿಟ್ಟ. ನೀನು ನನಗೆ ಟ್ರೀಟ್ಮೆಂಟ್ ಕೊಡಿಸೋ ತನಕ ನಾನು ಓದೋದೇ ಇಲ್ಲ. ತಂದೆ ತಾಯಿ ಇಬ್ರು ಡಾಕ್ಟರ್. ಸೊ ಹಾಗಾಗಿ ಅದರ ಮ್ಯಾನೇಜ್ಮೆಂಟ್ ಕೆಲವು ಸತಿ ಸೈಕಾಲಜಿ ಕೌನ್ಸಿಲರ್ಸ್ ಹತ್ರ ಕಳಿಸ್ಬೇಕಾಗತ್ತೆ. ಸೊ ಹೀಗಾಗಿ ಈ ವಿಷಯ ಈಗ ಹೆಚ್ಚಾಗ್ತಾ ಇದೆ. ಎಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು. ಆದರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ, ಸರಿಯಾದ ಕೌನ್ಸಿಲಿಂಗ್, ಸರಿಯಾದ ಡಯಟ್, ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಕಂಟ್ರೋಲ್ಗೆ ಬಂದು ಸರಿಯಾದ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ. ಈ ವಿಷಯನ ತಿಳ್ಕೊಳ್ಳಿ. ಕ್ವಾಕ್ಸ್ ಹತ್ರ ಹೋಗಬೇಡಿ, ಬೋರ್ಡ್ ನೋಡ್ಕೊಂಡು ಎಲ್ಲೆಲ್ಲೋ ಬ್ಯೂಟಿ ಕ್ಲಿನಿಕ್ಸ್ ಹತ್ರ ಹೋಗಬೇಡಿ. ಸರಿಯಾದ ತಜ್ಞ ವೈದ್ಯರ ಹತ್ರ ತಿಳ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಷಯ ಲೈಕ್ ಆಗಿದ್ರೆ ಲೈಕ್ ಮಾಡಿ, ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ venkatcenter.com. ಇನ್ನು ಈ ತರ ವಿಷಯಗಳ ಬಗ್ಗೆ ನೀವು ತಿಳ್ಕೋಬೇಕಾದ್ರೆ ನಮಗೆ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.